ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ 2024 ಇದರಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಅಂದ್ರೆ ನೋಡ್ತಾ ಇರುವಂತಹ ಎಷ್ಟು ಜನ ವಿದ್ಯಾರ್ಥಿಗಳು 30 ಔಟ್ ಆಫ್ 30 ಸ್ಕೋರ್ ಮಾಡ್ತಾರೆ ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೋದು ತಿಳಿಸಿ. ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ 30 ಔಟ್ ಆಫ್ 30 ಸ್ಕೋರ್ ಮಾಡೋದಕ್ಕೆ ಆಗತ್ತೆ. ಯಾಕಂತ ಹೇಳಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ತುಂಬಾ ಈಸಿ ಇರುತ್ತೆ. ಅಕಸ್ಮಾತ್ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಡಿಫಿಕಲ್ಟ್ ಅಂತ ಅನಿಸ್ತಾ ಇದ್ರೆ ಒಂದು ಅವರು ವೈವಾ ಕ್ವಶನ್ ಬಗ್ಗೆ ತುಂಬಾ ಯೋಚನೆ ಮಾಡಿ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಇಲ್ಲದ್ರೆ ಅವರಿಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗಿರುತ್ತೆ ಅದು ಗೊತ್ತಿರಲ್ಲ. ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ವೈವಾ ಕ್ವಶನ್ಗೆ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡೋದಕ್ಕೆ ಏನನ್ನ ಓದಬೇಕು ಅಂತ ತಿಳ್ಕೊಳ್ತಿದೀವಿ. ಹಾಗೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪರೇಷನ್ ಹೇಗೆ ನಡೆಸಬೇಕು, ಹಾಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗಿರುತ್ತೆ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ತಾ ಇದೀವಿ. ಸರಿನಾ? ಸರಿ, ಈಗ ಯಾವುದೇ ಎಕ್ಸಾಮ್ ಆಗಿರ್ಲಿ ವಿದ್ಯಾರ್ಥಿಗಳ ಏಮ್ ಏನಾಗಿರುತ್ತೆ, ಆ ಎಕ್ಸಾಮ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ನನಗೆ ಸಾಧ್ಯ ಆದಷ್ಟು ಒಳ್ಳೆ ಮಾರ್ಕ್ಸ್ ಅನ್ನ ಗಳಿಸಬೇಕು, ಅದು ಏಮ್ ಆಗಿರುತ್ತೆ. ಹಾಗಿದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ಗೂ ಕೂಡ ಏಮ್ ಏನಾಗಿರಬೇಕು, ನನ್ನಿಂದ ಸಾಧ್ಯ ಆದಷ್ಟು ಒಳ್ಳೆ ಮಾರ್ಕ್ಸ್ ಅನ್ನ ಗಳಿಸಬೇಕು ಅಂತ. ಈ ಕಂಪ್ಯೂಟರ್ ಸೈನ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಒಳ್ಳೆ ಮಾರ್ಕ್ಸ್ ಅನ್ನ ಗಳಿಸ್ಕೊಳ್ಳೋದಕ್ಕೆ ತೆಗೆದುಕೊಳ್ಬೇಕಾದ ಮೊದಲನೇ ಸ್ಟೆಪ್ ಯಾವ್ದು ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ರೆಕಾರ್ಡ್ ಅಥವಾ ಜರ್ನಲ್ ಏನಿರುತ್ತೆ ಅದನ್ನ ಕರೆಕ್ಟ್ ಆಗಿ ರೆಡಿ ಮಾಡಿ ಇಟ್ಕೊಂಡಿರೋದು. ಅಂದ್ರೆ ಯಾವ ಪ್ರೋಗ್ರಾಮ್ಸ್ ಅನ್ನ ಮಾಡ್ತಾರೆ ಅದನ್ನ ಬರೆಯೋದು, ಅದಂತರ ಆ ಲ್ಯಾಬ್ ರೆಕಾರ್ಡ್ ಅದ್ರ ಜರ್ನಲ್ ಏನಿದೆ ಅದ್ರ ಮೇಲೆ ಕಂಪ್ಯೂಟರ್ ಸೈನ್ಸ್ ಟೀಚ್ ಮಾಡಿರುವಂತಹ ಲೆಕ್ಚರರ್ ಅವರ ಸಿಗ್ನೇಚರ್ ಪಡೆದುಕೊಂಡು ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅವರ ಸಿಗ್ನೇಚರ್ ಕೂಡ ಪಡೆದುಕೊಂಡು ರೆಡಿ ಇಟ್ಕೊಳ್ಳಿ. ಏನು ಲ್ಯಾಬ್ ರೆಕಾರ್ಡ್. ಯಾಕಂತ ಹೇಳಿದ್ರೆ ಲ್ಯಾಬ್ ರೆಕಾರ್ಡ್ಗೆ 6 ಮಾರ್ಕ್ಸ್ ಇರುತ್ತೆ. ನೀವು ಲ್ಯಾಬ್ ರೆಕಾರ್ಡನ್ನು ಕರೆಕ್ಟಾಗಿ ರೆಡಿ ಮಾಡಿಕೊಂಡು ಎಕ್ಸಾಮ್ ಹಾಲ್ಗೆ ಆ ಲ್ಯಾಬ್ ರೆಕಾರ್ಡನ್ನು ಕೈಲಿ ಹಿಡ್ಕೊಂಡು ಹೋಗ್ತಿರಲ್ವ, ಅದರ ಮೀನಿಂಗ್ ಅಂತ ಹೇಳಿದ್ರೆ ಅದಕ್ಕೆ 6 ಮಾರ್ಕ್ಸ್ ಸಿಗತ್ತೆ. ನೀವು ನಿಮ್ಮ 6 ಮಾರ್ಕ್ಸ್ ಅಂದರೆ 30ರಲ್ಲಿ 6 ಮಾರ್ಕ್ಸನ್ನು ಆಲ್ರೆಡಿ ತೆಗೆದುಕೊಂಡು ಅದ್ರ ಪಡೆದುಕೊಂಡು ಎಕ್ಸಾಮ್ ಹಾಲ್ಗೆ ಹೋಗ್ತಿದ್ರ, ಅದೇ ಮೀನಿಂಗ್. ಯಾಕಂತ ಹೇಳಿದ್ರೆ ಲ್ಯಾಬ್ ರೆಕಾರ್ಡ್ ಕರೆಕ್ಟಾಗಿ ಬರ್ದಿದೆ ಅಂತ ಹೇಳಿದ್ರೆ 6 ಮಾರ್ಕ್ಸ್ ನಿಮಗೆ ಸಿಗತ್ತೆ. ಅದಕ್ಕೋಸ್ಕರ ಸರಿನಾ? ಕಾನ್ಫಿಡೆನ್ಸ್ ಮತ್ತೆ ಈಗ 6 ಮಾರ್ಕ್ಸ್ ಅಂತೂ ಸಿಗತ್ತೆ ಅಂತ ಬಂದಿರುತ್ತೆ ಕಾನ್ಫಿಡೆನ್ಸ್. ಸರಿ, ನೆಕ್ಸ್ಟ್ ಸ್ಟೆಪ್ ಏನು? ಹಾಗಿದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಪ್ರೋಗ್ರಾಮ್ ಏನಿದೆ ಅದನ್ನ ಪೇಪರ್ ಮೇಲೆ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ಎಕ್ಸಾಮ್ನಲ್ಲೂ ಕೂಡ ನೀವು 2 ಪ್ರೋಗ್ರಾಮನ್ನು ಪೇಪರ್ ಮೇಲೆ ಬರೆದು ಅದರ ನಂತರ ಎಕ್ಸಿಕ್ಯೂಟ್ ಮಾಡೋದಿರುತ್ತೆ. ಅದಕ್ಕೋಸ್ಕರ ನಿಮಗೆ ಯಾವ್ಯಾವ ಪ್ರೋಗ್ರಾಮ್ಸನ್ನು ಮಾಡಿಸಿದ್ದಾರೆ ಅದನ್ನ ಪೇಪರ್ ಮೇಲೆ ಬರೆಯೋದಕ್ಕೆ ನಿಮಗೆ ಬರಬೇಕು. ಅದಕ್ಕೋಸ್ಕರ ಮನೇಲಿ ಯಾವಾಗಲಾದರೂ ಫ್ರೀ ಇದ್ದಾಗ ಅಂದರೆ ಒಂದು 10 ಮಿನಿಟ್ಸ್ ಫ್ರೀ ಇದೆ ಅವಾಗ ಯಾವುದೊಂದು ಪ್ರೋಗ್ರಾಮನ್ನು ಬರೆದ್ರಿ. ಅದೇ ರೀತಿ ಕಾಲೇಜಲ್ಲೂ ಕೂಡ ಯಾವುದೊಂದು ಕ್ಲಾಸ್ ಗ್ಯಾಪ್ ಇದೆ, ಕ್ಲಾಸ್ ನಡೀತಾ ಇಲ್ಲ, ಆವಾಗಲೂ ಕೂಡ ಆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಏನು ಮಾಡ್ತೀರಾ, ಯಾವುದೊಂದು ಪ್ರೋಗ್ರಾಮನ್ನು ಬರೀತೀರಾ. ಹೀಗೆ ಬರೆದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಏನಾಗುತ್ತೆ ಆ ಟೈಮಲ್ಲೂ ಕೂಡ ಬರೆಯೋದಕ್ಕೆ ಟೆನ್ಷನ್ ಆಗಲ್ಲ. ಆಲ್ರೆಡಿ ತುಂಬಾ ಸಲ ಬರೆದು ಪ್ರಾಕ್ಟೀಸ್ ಆಗಿರುತ್ತೆ, ಈಸಿಯಾಗಿ ಬರೆದು ಬಿಡ್ತೀರ. ಅದಕ್ಕೋಸ್ಕರ ಮೊದಲನೇ ಕೆಲಸ ಏನು, ಆ ಪ್ರಾಕ್ಟಿಕಲ್ ರೆಕಾರ್ಡ್ ಮೇಲೆ ನೀವು ಯಾವ್ಯಾವ ಪ್ರೋಗ್ರಾಮ್ಸ್ ಅನ್ನ ಬರೆಸಿದ್ದಾರೆ ಅಥವಾ ನಿಮಗೆ ಯಾವ್ಯಾವ ಪ್ರೋಗ್ರಾಮ್ಸ್ ಅನ್ನ ಮಾಡಿಸಿದ್ದಾರೆ ಅದನ್ನ ಪೇಪರ್ ಮೇಲೆ ಬರೆಯೋದಕ್ಕೆ ನಿಮಗೆ ಬರಬೇಕು. ಅದಕ್ಕೋಸ್ಕರ ಬರೆದು ಪ್ರಾಕ್ಟೀಸ್ ಮಾಡ್ತಾ ಇರಿ. ಕೇವಲ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗತ್ತಾ? ಸಾಕಾಗಲ್ಲ. ನಿಮಗೆ ಅದನ್ನ ಕಂಪ್ಯೂಟರ್ ಅಲ್ಲಿ ರನ್ ಮಾಡೋದಕ್ಕೂ ಕೂಡ ಬರಬೇಕು, ಅಂದ್ರೆ ಆ ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಕೂಡ ನಮಗೆ ಬರಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಕಾಲೇಜ್ಗೆ ಹೋಗಿರ್ತೀರಾ, ಕಾಲೇಜ್ಗೆ ಹೋದಾಗ ಯಾವ್ದಾದ್ರು ಒಂದು ಕ್ಲಾಸ್ ಖಾಲಿ ಇದೆ, ನೀವು ಆ ಟೈಮಲ್ಲಿ ಫ್ರೀ ಇದ್ದೀರಾ, ಅವಾಗ ಏನ್ ಮಾಡ್ತೀರಾ, ಕಂಪ್ಯೂಟರ್ ಸೈನ್ಸ್ ಲ್ಯಾಬಿಗೆ ಹೋಗ್ತೀರಾ. ಅಲ್ಲಿ ನಿಮಗೆ ಬೇಕಾಗಿರುವಂತ ಯಾವುದೋ ಒಂದು ಪ್ರೋಗ್ರಾಮ್ ಅದನ್ನ ರನ್ ಮಾಡಿ ಅಂದ್ರೆ ಎಕ್ಸಿಕ್ಯೂಟ್ ಮಾಡಿ ಚೆಕ್ ಮಾಡ್ತೀರಾ, ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆಯಾ, ನಾನು ಕೊಟ್ಟಿರುವಂತಹ ಇನ್ಪುಟ್ಗೆ ಔಟ್ಪುಟ್ ಕರೆಕ್ಟ್ ಆಗಿ ಬರ್ತಾ ಇದೆಯಾ, ಅಥವಾ ಪ್ರೋಗ್ರಾಮ್ ಮಾಡಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಆಗ್ತಾ ಇದ್ರೆ ಅಂದ್ರೆ ಎರರ್ ಬರ್ತಾ ಇದ್ರೆ ಅದನ್ನು ಯಾವ ರೀತಿ ಸರಿ ಮಾಡಬೇಕು, ಅವೆಲ್ಲವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಬೇಕು. ಯಾಕೆ ಮುಂದೆ ಈ ಫೈನಲ್ ಎಕ್ಸಾಮ್ ಏನಾಗುತ್ತೆ ಆವಾಗ ನಿಮಗೆ ಈಸಿಯಾಗಿ ಆ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಬೇಕು. ಅದಕ್ಕೋಸ್ಕರ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ. ಸರಿನಾ? ಇದು ಪ್ರಿಪ್ರೇಷನ್ ನಡೆಸಿ. ಹಾಗಿದ್ರೆ ಈ ಪ್ರೋಗ್ರಾಮ್ ರಿಲೇಟೆಡ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗುತ್ತೆ ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗಾಗಲೇ ಹೇಳಿದೆ ಏನು, ಪ್ರಾಕ್ಟಿಕಲ್ ರೆಕಾರ್ಡ್ಗೆ 6 ಮಾರ್ಕ್ಸ್ ಇರುತ್ತೆ. ನಂತರ ವಿದ್ಯಾರ್ಥಿಗಳು ತುಂಬಾ ಟೆನ್ಷನ್ ತೆಗೆದುಕೊಳ್ಳುವಂತಹ ಪಾರ್ಟ್ ಯಾವುದು, ವೈವಾ, ಅದಕ್ಕೆ 4 ಮಾರ್ಕ್ಸ್ ಇರುತ್ತೆ. 6 + 4 ಎಷ್ಟಾಯ್ತು, 10 ಆಯ್ತು. ಸರಿನಾ? 10 ಆಯ್ತು. ನಂತರ ಉಳಿದಿರುವಂತಹ 20 ಮಾರ್ಕ್ಸ್ ಏನಿದೆ ಅದು ನೀವೇನು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅಂದ್ರೆ ಪ್ರೋಗ್ರಾಮ್ ಅನ್ನ ಬರೆದು ಎಕ್ಸಿಕ್ಯೂಟ್ ಮಾಡ್ತೀರಾ ಅದಕ್ಕೆ ಇರತ್ತೆ. ಹಾಗಿದ್ರೆ ಈ ಎಕ್ಸಾಮ್ನಲ್ಲಿ ವಿದ್ಯಾರ್ಥಿಗಳಿಗೆ 2 ಪ್ರೋಗ್ರಾಮ್ ಅನ್ನ ಬರೆಯೋದಕ್ಕೆ ಹೇಳ್ತಾರೆ. ಅದರಲ್ಲಿ ಒಂದು ಪ್ರೋಗ್ರಾಮ್
C++ ಮೇಲೆ ಇರುತ್ತೆ, C++ ಲ್ಯಾಂಗ್ವೇಜ್ ಮೇಲೆ. ಮತ್ತೊಂದು ಪ್ರೋಗ್ರಾಮ್ ಏನಿದೆ ಅದು SQL ಅಥವಾ HTML ಮೇಲೆ ಇರುತ್ತೆ, ಅಂದರೆ ಅದ್ರ ಬಗ್ಗೆ ಇರುತ್ತೆ. ಸರಿನಾ? ಸೊ ನೀವು ಎರಡು ಪ್ರೋಗ್ರಾಮನ್ನು ಆನ್ಸರ್ ಶೀಟ್ ಮೇಲೆ ಬರೀತೀರಾ. ಅದರಲ್ಲಿರುವಂತಹ ಪ್ರತಿ ಪ್ರೋಗ್ರಾಮ್ಗೆ 6 ಮಾರ್ಕ್ ಇರುತ್ತೆ. ಅಂದ್ರೆ ಈಗ HTML ಮೇಲೆ ಅಥವಾ SQL ಮೇಲೆ ಏನು ಪ್ರೋಗ್ರಾಮ್ ಬರೆದಿರ್ತೀರಾ, ಎರಡರಲ್ಲಿ ಯಾವುದಾದ್ರು ಒಂದ್ರ ಮೇಲೆ ಪ್ರೋಗ್ರಾಮ್ ಬರೆದಿರ್ತೀರಾ, ಅದಕ್ಕೆ 6 ಮಾರ್ಕ್ ಇರುತ್ತೆ. ಹಾಗೆ C++ ಲ್ಯಾಂಗ್ವೇಜ್ ಮೇಲೆ ಏನು ಪ್ರೋಗ್ರಾಮ್ ಬರೆದಿರ್ತೀರಾ ಅದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಎಷ್ಟಾಯಿತು? 6 + 6 12 ಆಯಿತು. ಅದರ ನಂತರ ನೀವು ಒಂದು ಪ್ರೋಗ್ರಾಮ್ ಏನಿರುತ್ತೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಅಂದ್ರೆ ಈಗ ಎರಡು ಪ್ರೋಗ್ರಾಮ್ ಬರೆದಿರ್ತೀರಾ, ಅದರಲ್ಲಿ ಯಾವುದಾದ್ರೂ ಒಂದು ಪ್ರೋಗ್ರಾಮನ್ನು ನಿಮಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೇಳ್ತಾರೆ. ಆವಾಗ ನೀವು ಬರೆದಿರುವಂತಹ ಅಥವಾ ನಿಮಗೆ ಎಕ್ಸಾಮ್ ಸಿಕ್ಕಿರುವಂತಹ ಎರಡು ಪ್ರೋಗ್ರಾಮ್ಗಳಲ್ಲಿ ಯಾವುದಾದ್ರೂ ಒಂದು ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೇಳ್ತಾರೆ. ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ನೀವೇನು ಎಕ್ಸಿಕ್ಯೂಟ್ ಮಾಡ್ತೀರಾ ಅದಕ್ಕೆ 8 ಮಾರ್ಕ್ಸ್ ಇರುತ್ತೆ. ಅಂದರೆ ಎಕ್ಸಿಕ್ಯೂಟ್ ಮಾಡಿದ್ದಕ್ಕೆ 6 ಮಾರ್ಕ್ಸ್, ಕರೆಕ್ಟ್ ಆದ ಎಕ್ಸಿಕ್ಯೂಟ್ ಅದು ಏನಾಗುತ್ತೆ, ಔಟ್ಪುಟ್ ಬರುತ್ತೆ, ಔಟ್ಪುಟ್ಗೆ 2 ಮಾರ್ಕ್. 6 + 2 8. ಇಷ್ಟು ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯಿತು. ಹಾಗಿದ್ರೆ ಏನಾದ್ರು ಡಿಫಿಕಲ್ಟ್ ಅನಿಸ್ತಾ ಇದೆ ಇದರೊಳಗಡೆ? ಡಿಫಿಕಲ್ಟ್ ಇಲ್ಲ, ನಿಮ್ಮಿಂದ ಸಾಧ್ಯ. ಏನು ಸಾಧ್ಯ? 30 ಔಟ್ ಆಫ್ 30 ಮಾರ್ಕ್ಸನ್ನು ಪಡೆದುಕೊಳ್ಳೋದು ಸಾಧ್ಯ. ಸರಿ, ಹಾಗಿದ್ರೆ ಈಗ ಜರ್ನಲ್ ಕರೆಕ್ಟಾಗಿ ಬರೆದುಕೊಂಡ್ರಿ, ಪ್ರೋಗ್ರಾಮನ್ನು ಆನ್ಸರ್ ಶೀಟ್ ಮೇಲೆ ಕೂಡ ಕರೆಕ್ಟಾಗಿ ಬರೆದ್ರಿ, ನಂತರ ನೀವು ಪ್ರೋಗ್ರಾಮ್ ಕೂಡ ಅಂದರೆ ನಿಮಗೆ ಹೇಳಿರುವಂಥ ಪ್ರೋಗ್ರಾಮನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ ಕೂಡ ಪಡೆದುಕೊಂಡ್ರಿ. ನೆಕ್ಸ್ಟ್ ಏನಿದೆ, ವೈವಾ ಕ್ವಶನ್ಸ್. ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ವೈವಾ ಕ್ವಶನ್ ತುಂಬ ಡಿಫಿಕಲ್ಟ್ ಅನಿಸ್ತಾ ಇದ್ರೆ ಅಷ್ಟು ಡಿಫಿಕಲ್ಟ್ ಇರಲ್ಲ. ಸಿಂಪಲ್ ಕ್ವಶನ್ನ ಕೇಳಿರ್ತಾರೆ, 4 ಮಾರ್ಕ್ಗೆ 4 ಕ್ವಶನ್ಸನ್ನು ಕೇಳಬೇಕು ಅಂತ ಹೇಳಿರ್ತಾರೆ. ತುಂಬ ಸಿಂಪಲ್ ಕ್ವಶನ್ ಕೇಳಿರ್ತಾರೆ. ವಾಟ್ ಈಸ್ ಅರೇ ಅಥವಾ ಡಿಫೈನ್ ಅರೇ ಅಂತ ಕೇಳ್ತಾರೆ. ಹಾಗೆ ಡೂ ಲೂಪ್, ಆ್ಯಂಡ್ ಲೂಪ್, ಆರ್ ಲೂಪ್ ಇದ್ರ ಬಗ್ಗೆ ಕೇಳಿರ್ತಾರೆ. ಫ್ಲೋ ಚಾರ್ಟ್ ಬಗ್ಗೆ ಕೂಡ ಕೇಳಬಹುದು. ಸೊ ಈ ರೀತಿ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಸರಿನಾ? ನಂತರ ಈಗ ಈ ವೈವಾ ಕ್ವಶನ್ಸ್ಗೆ ನಿಮ್ಮ ಪ್ರಿಪ್ರೇಷನ್ಗೆ ಸಹಾಯ ಆಗೋ ರೀತಿ ನಿಮಗೆ ಒಂದು ವಿಷಯವನ್ನು ಹೇಳೋದಾದ್ರೆ, ನಿಮಗೆ ಥಿಯರಿಯಲ್ಲಿ ಒಂದು ಚಾಪ್ಟರ್ ಇದೆ, ಯಾವುದು? ಡೇಟಾ ಸ್ಟ್ರಕ್ಚರ್ಸ್ ಅಂತ. ಅದಕ್ಕೆ ಥಿಯರಿಯಲ್ಲೂ ಕೂಡ 14 ಮಾರ್ಕ್ಸ್ ಬರುತ್ತೆ. ನಂತರ ವೈವಾ ಕ್ವಶನ್ಸ್ ಅಂದೆ ಅಲ್ವಾ, ಅದರಲ್ಲಿ ಹೆಚ್ಚಿನ ಕ್ವಶನ್ಸ್ ಡೇಟಾ ಸ್ಟ್ರಕ್ಚರ್ ಚಾಪ್ಟರ್ಲಿ ಇರುವಂತಹ ಕಾನ್ಸೆಪ್ಟ್ಗಳಿಂದ ಕೇಳಿರ್ತಾರೆ. ಯಾಕೆ? ತುಂಬ ರಿಲೇಟೆಡ್. ಯಾವುದಕ್ಕೆ? ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಮತ್ತು ಆ ಚಾಪ್ಟರ್ ಎರಡು ರಿಲೇಟೆಡ್. ಅದಕ್ಕೋಸ್ಕರ ಈಗ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ತುಂಬ ಒಳ್ಳೆ ಮಾರ್ಕ್ಸನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ, ನೀವು ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ಡೇಟಾ ಸ್ಟ್ರಕ್ಚರ್ಸ್ ಚಾಪ್ಟರ್ ಏನಿದೆ ಅದನ್ನು ಓದಿ ಅರ್ಥ ಮಾಡಿ ಇಟ್ಕೊಂಡಿರಿ. ಇಲ್ಲದ್ರೆ ನೀವು ನಿಮ್ಮ ಕಾಲೇಜ್ನ ಕಂಪ್ಯೂಟರ್ ಸೈನ್ಸ್ ಲೆಕ್ಚರ್ ಯಾರಿರ್ತಾರೆ ಅವ್ರ ಹತ್ರ ಕೇಳ್ಬೋದು, ವೈವಾಗೆ ಯಾವ್ಯಾವ ಕ್ವಶನ್ಸನ್ನು ಕೇಳಬಹುದು, ಸ್ವಲ್ಪ ಗೈಡ್ ಮಾಡಿ ಅಂತ ಹೇಳಿದ್ರೆ ಗೈಡ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತಲ್ವಾ, ಅದರಲ್ಲಿ ಹೆಚ್ಚಿನದಾಗಿ ನಿಮಗೆ ಯಾವ ಎಕ್ಸ್ಪೆರಿಮೆಂಟ್ ಬಂದಿರುತ್ತೆ ಅದಕ್ಕೆ ರಿಲೇಟೆಡ್ ಕ್ವಶನ್ಸನ್ನು ಕೇಳಬೇಕಾಗತ್ತೆ. ನಂತರ ಆ ಡೇಟಾ ಸ್ಟ್ರಕ್ಚರ್ ಚಾಪ್ಟರ್ ಏನಿದೆ ಅದು ತುಂಬ ರಿಲೇಟೆಡ್ ಇದೆ. ನಿಮಗೆ ಎಕ್ಸ್ಪೆರಿಮೆಂಟ್ ಏನು ಮಾಡಿಸ್ತಾರೆ ಅಥವಾ ಪ್ರೋಗ್ರಾಮ್ ಏನು ಮಾಡಿಸ್ತಾರೆ ಅದಕ್ಕೋಸ್ಕರ ಹೆಚ್ಚಿನ ಕ್ವಶನ್ಸ್ ಅದೇ ಚಾಪ್ಟರ್ ಬರುತ್ತೆ. ಈ ವೈವಾ ಕ್ವಶನ್ಸ್ ನಿಮ್ಮ ಲೆಕ್ಚರ್ ಅಂತ ಕೇಳಿದ್ರೆ ಅವರು ಕೂಡ ಕೆಲವು ಕ್ವಶನ್ಸನ್ನು ಹೇಳಿರ್ತಾರೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು. ಸರಿನಾ? ನಂತರ ಇಷ್ಟು ವಿಷಯಗಳಾಗಿತ್ತು. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.